ಜೈ ಭಾರತ್ ವಂದೇ ಮಾತರಂ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಪತ್ರಕರ್ತರು ಉಪಸ್ಥಿತಿದ್ರು. ಹಾಗೆ ಪಾಕಿಸ್ತಾನದ ಪತ್ರಕರ್ತರು ಕೂಡ ಉಪಸ್ಥಿತಿದ್ರು. ಅವರ ಬಳಿ ಪಾಕಿಸ್ತಾನದ ಪತ್ರಕರ್ತೆ ಒಂದು ಕ್ವಶನ್ ಕೇಳಿದ್ರು, ಭಾರತ ಪಾಕಿಸ್ತಾನ ಸಂಬಂಧ ಯಾವಾಗ ಸುಧಾರಿಸುತ್ತೆ ಅಂತ. ಅದಕ್ಕೆ ಎಸ್ ಜಯಶಂಕರ್ ಅವರು ಹೇಳಿದ್ರು, ಪಿಒಕೆಯನ್ನು ಭಾರತಕ್ಕೆ ಒಪ್ಪಿಸಿದ ನಂತರ ಅಂತ. ಅವರು ಈ ತರದ ಆನ್ಸರ್ ಕೊಟ್ಟಿದ್ದು ಪಾಕಿಸ್ತಾನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಎಸ್ ಜಯಶಂಕರ್ ಅವರು ಹೇಳಿದ ಹಾಗೆ ಪಾಕಿಸ್ತಾನ ನಮಗೆ ಪಿಒಕೆ ಒಪ್ಪಿಸುತ್ತಾ? ಅದು ಖಂಡಿತವಾಗ್ಲೂ ಇಲ್ಲ. ನಾವು ಮಾತಿನ ಮುಖಾಂತರ ಹೇಳಲು ಸುಲಭ, ಆದರೆ ವಾಸ್ತವವಾಗಿ ಹಾಗಿಲ್ಲ. ಈ ಎರಡು ರಾಷ್ಟ್ರಗಳ ನಡುವಿನ ಪರಿಸ್ಥಿತಿ ಬೇರೆನೇ ಇದೆ. ಈ ಪಿಒಕೆಯನ್ನು ಪಡೆಯಬೇಕಾದರೆ ಅದಕ್ಕಿರುವ ದಾರಿ ಎಂದರೆ ಅದುವೇ ಯುದ್ಧ. ಎರಡು ರಾಷ್ಟ್ರಗಳ ಬಳಿಯೂ ವೆಪನ್ಸ್ ಇದೆ. ಹಾಗೇನೆ ಎರಡು ರಾಷ್ಟ್ರಗಳ ಬಳಿಯೂ ನ್ಯೂಕ್ಲಿಯರ್ ವೆಪನ್ ಕೂಡ ಇದೆ. ಇನ್ನು ಭಾರತ ಜಗತ್ತಿನ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಭಾರತ ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ. 100-200 ವರ್ಷ ಹಿಂದೆ ಹೋಗಲು ತಯಾರಿಲ್ಲ. ಆ ಕಡೆ ಪಾಕಿಸ್ತಾನದಿಂದಲೂ ಅದೇ ರೀತಿಯ ವಾತಾವರಣ ಇದೆ. ಇದು ಮಾತುಕತೆಯ ಮೂಲಕ ಬಗೆಹರಿಸುವ ವಿಚಾರವಲ್ಲ. ಯಾಕೆಂದ್ರೆ ಮಾತುಕತೆಯ ಮೂಲಕ ಪಿಒಕೆಯನ್ನು ಭಾರತಕ್ಕೆ ಒಪ್ಪಿಸಲು ಪಾಕಿಸ್ತಾನವೂ ಕೂಡ ತಯಾರಿಲ್ಲ. ಇನ್ನು ಇವರ ಹೇಳಿಕೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಒಂದು ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮನ್ನು ತಡೆದದ್ದಾದ್ರೂ ಯಾರು ಅಂತ. ನೀವು ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತಾಡ್ತೀರಿ. ಆ ಕಡೆ ಚೀನಾ ನಮ್ಮ ಲಡಾಖ್ನ ಅಕ್ಸೈ ಚೀನನ್ನೇ ವಶಪಡಿಸಿಕೊಂಡಿದೆ. ಅದನ್ನು ಹೇಗೆ ವಶಪಡಿಸಿಕೊಳ್ಳುತ್ತೀರಾ ಅಂತ. ಇನ್ನು ಇವರ ಮಾತಿನಲ್ಲೂ ಕೂಡ ಸತ್ಯಾಂಶವಿದೆ. ನಾವು ಪಿಒಕೆ ವಿಚಾರದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕ್ತೀವಿ, ಆದರೆ ಅಕ್ಸೈ ಚೀನ್ ವಿಚಾರದಲ್ಲಿ ಚೀನಾದ ಮೇಲೆ ನಾವು ಯಾವುದೇ ರೀತಿಯ ಒಂದು ಒತ್ತಡ ಹಾಕ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಕೆಲವು ಭಾಗಗಳಲ್ಲಿ ಒಂದು ಸಪರೇಟ್ ರಾಷ್ಟ್ರದ ಕೂಗು ಕೇಳಿ ಬರ್ತಿದೆ. ಅದರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕೂಡ ಒಂದು. ಈ ಭಾಗದ ಜನರು ಕೂಡ ತಾವು ಸ್ವತಂತ್ರವಾಗಿ ಇರಲು ಬಯಸುತ್ತಾರೆ. ಪಾಕಿಸ್ತಾನದಿಂದ ಒಂದು ಹೊರಗನೆ ಇರಲು ಬಯಸುತ್ತಾರೆ. ಆದ್ರೆ ಇದಕ್ಕೆ ಪಾಕಿಸ್ತಾನ ಒಪ್ತಾ ಇಲ್ಲ. ಪಾಕಿಸ್ತಾನ ಮಾಡುತ್ತಿರುವ ದೌರ್ಜನ್ಯಕ್ಕೆ ಅಲ್ಲಿನ ಜನರು ಭಾರತಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಗಿಲ್ಗಿಟ್ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಇನ್ನು ಆ ಭಾಗದ ನಾಗರಿಕರು ಪಾಕಿಸ್ತಾನದ ಸೈನಿಕರ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ಪಿಒಕೆಯನ್ನು ಭಾರತ 1947ರಲ್ಲಿ ಈ ಭಾರತ ಪಾಕ್ ಯುದ್ಧದಲ್ಲಿ ಕಳೆದುಕೊಂಡಿತ್ತು. ಯುದ್ಧ ನಡೀತಿರುವ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಮಧ್ಯೆ ಬಂದು ಯುದ್ಧವನ್ನು ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಎಷ್ಟು ಭಾಗಗಳನ್ನು ಆಕ್ರಮಿಸಿಕೊಂಡಿದೆಯೋ ಅದು ಈಗ ಅವರ ಕೈಯಲ್ಲಿದೆ. ಈ ವಿಚಾರ ವಿಶ್ವಸಂಸ್ಥೆಯಲ್ಲಿ ಇರುವುದರಿಂದ ಈ ಪಿಒಕೆಯನ್ನು ವಾಪಸ್ ಪಡೆಯಲು ಮತ್ತಷ್ಟು ಕಷ್ಟವಾಗ್ತಿದೆ. ಇನ್ನು ಮತ್ತೊಂದು ಆಂಗಲ್ ಅಲ್ಲಿ ಯೋಚಿಸುವುದಾದ್ರೆ, ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾದ್ರೂ ಘಟನೆ ನಡೆಯುವ ಸಾಧ್ಯತೆ ಇದೆಯಾ? ಏನಾದರೂ ಅಲ್ಲಿ ಒಂದು ಮೂವ್ಮೆಂಟ್ ಆಗಬಹುದಾ ಎಂಬ ಒಂದು ಅನುಮಾನ ಕೂಡ ಇದೆ. ಆದ್ರೆ ಒಂದಂತೂ ಸತ್ಯ, ನಾವು ಕೇವಲ ಪಿಒಕೆಯನ್ನು ಕಳೆದುಕೊಂಡಿಲ್ಲ, ಅಕ್ಸೈ ಚೀನನ್ನು ಕೂಡ ಕಳೆದುಕೊಂಡಿದ್ವಿ. ಈ ಎರಡನ್ನು ಪಡೆಯುವುದು ಕೂಡ ಅಷ್ಟು ಸುಲಭವಿಲ್ಲ.